ಸರ್, ಈಗ ದಸರಾ ಉದ್ಘಾಟನೆ ಆಗಿದೆ. ಬಿಜೆಪಿಯವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಬಾನು ಮುಷ್ತಾಕ್ ಅವರು ಯಾವುದೇ ಕಾರಣಕ್ಕೂ ಉದ್ಘಾಟನೆ ಮಾಡಬಾರ್ದು. ಇವತ್ತು ಅವರು ಚಾಮುಂಡಿ ದೇವರ ಮುಂದೆ ಭಾವುಕರಾಗಿದ್ದಾರೆ. ಬಾನು ಮುಷ್ತಾಕ್ ಅವರು ಭಾವುಕರಾಗಿದ್ದಾರೆ. ಭಾಷಣವನ್ನು ಕೂಡ ಮಾಡಿದ್ದಾರೆ, ಉದ್ಘಾಟನೆ ಕೂಡ ನೆರವೇರಿಸಿದ್ದಾರೆ. ಸರ್, ನನಗೆ ಭಾಳ ಖುಷಿ ಆಗೋದೇನು ಅಂದರೆ ದಸರಾ ನಾಡ ಹಬ್ಬ ಸರ್. ಬಾನು ಮುಸ್ತಾಕ್ ಅವರು ನಮ್ಮ ಕನ್ನಡದ ಹೆಣ್ಣು ಮಗಳು. ಅವರು ಎದೆಯ ಅಣತೆ ಅಂತ ಒಂದು ಕನ್ನಡದಲ್ಲಿ ಒಂದು ಪುಸ್ತಕ ಬರೆದರೆ ಅದು ಇಂಗ್ಲೀಷ್ಗೆ ಹಾರ್ಟ್ ಲ್ಯಾಂಪ್ ಅಂತ ಟ್ರಾನ್ಸ್ಲೇಟ್ ಆಗಿ ಅದಕ್ಕೆ ಬೂಕರ್ ಪ್ರಶಸ್ತಿ ಬರುತ್ತೆ. ಬಾನು ಮುಸ್ತಾಕ್ ಅವ್ರಿಗೆ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂದಿದ್ದಿದ್ರೆ ಅವರು ಎದೆಯ ಅಣತೆಯನ್ನು ಉರ್ದುವಲ್ಲಿ ಬರಿತಾ ಇದ್ರು, ಕನ್ನಡದಲ್ಲಿ ಯಾಕೆ ಬರೀದಿದ್ರು? ಕನ್ನಡದ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ಅವರು ಕನ್ನಡದಲ್ಲಿ ಬರೆದಿದ್ದು. ಹಂಗೆ ಕನ್ನಡಕ್ಕೆ ಬಂದ ಮೊದಲ ಬೂಕರ್ ಪ್ರಶಸ್ತಿ ಪಡೆದ ಮಹಿಳೆಯನ್ನ ನಮ್ಮ ಸರ್ಕಾರ ಗೌರವಿಸಿದೆ. ಮೈಸೂರಿನ ರಾಜರು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಅಂಬಾರಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ ಏಕತೆಯನ್ನ ಸಾರಕ್ಕೆ. ಅಂಥದ್ರಲ್ಲಿ ನಮ್ಮ ಸರ್ಕಾರ ಒಂದು ಮುಸ್ಲಿಂ ಮಹಿಳೆಯನ್ನ ಉದ್ಘಾಟನೆ ಮಾಡಿಸಿದೆ ಅಂದರೆ ಇದು ಸೆಕ್ಯುಲರಿಸಮ್ಗೆ ನಾವು ಕೊಡ್ತಾ ಇರೋ ಗೌರವ. ಸೊ ಇದು ಎಲ್ಲರೂ ಅರ್ಥಕೋಬೇಕು. ಹೈಕೋರ್ಟ್ಗೆ ಹೋದ್ರು, BJP ಅವ್ರ ಮುಖಭಂಗ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋದ್ರು, ಅಲ್ಲೂ ಮುಖಭಂಗ ಆಯಿತು. ಅಂದರೆ ನಾವು ಕಾನೂನು ರೀತಿ ದಸರಾನ ನಾಡ ಹಬ್ಬ ಥರ ಆಚರಿಸ್ತಿದ್ದೀವಿ ಅನ್ನೋದಕ್ಕೆ ಇದು ನಿದರ್ಶನ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ GST ಸರಳೀಕರಣ ಯಾವುದೋ ಒಂದೆರಡು ಪ್ರಾಡಕ್ಟ್ಸ್ ಮೇಲೆ ಇವರು ಸರಳೀಕರಣ ಮಾಡಿಬಿಟ್ರೆ ನಾವು ಒಪ್ಪಕ್ಕಾಗತ್ತಾ? GST ಸರಳೀಕರಣ ಯಾವುದೋ ಒಂದೋ ಎರಡೋ ಪ್ರಾಡಕ್ಟ್ಸ್ ಮೇಲೆ ಮಾಡಿಬಿಟ್ಟು ದಸರಾ ಗಿಫ್ಟ್ ಅಂದ್ಬಿಟ್ರೆ ನಾವು ಹೆಂಗೆ ಒಪ್ಪಕ್ಕಾಗತ್ತೆ? ತುಂಬ ರೈತರು ಬಳಸೋ ಎಲ್ಲ ವಸ್ತುಗಳ ಮೇಲೆ GST ಕಡಿಮೆ ಮಾಡಕ್ಕೆ ಹೇಳಿ. ಇವತ್ತು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು, ಕೋಚಿಂಗ್ ಸೆಂಟರ್ಸು ಎಲ್ಲರ ಮೇಲೆ GST ಇದೆ, ಕಡಿಮೆ ಮಾಡಕ್ಕೆ ಹೇಳಿ. ಈಗ ಬಡ ಹುಡುಗ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್, ಕೋಚಿಂಗ್ ಸೆಂಟರ್ಸ್ ಮೇಲೆ 18% GST. ಅಂದರೆ ಒಬ್ಬ ಹುಡುಗ ನನ್ನ ಹತ್ರ ಬಂದು 1 ಲಕ್ಷ ಫೀಸ್ ಕಟ್ಟಿದ್ರೆ ನಾನು 18,000 GST ಕಟ್ಟಬೇಕು. ಅಂದರೆ ಬಡವ್ರ ಹುಡುಗರು ಒಳ್ಳೆ ಕೋಚಿಂಗ್ ಸೆಂಟ್ರಲ್ಲಿ ಕೋಚಿಂಗ್ ತೊಗೋಬಾರ್ದಾ ಏನು? ಕೋಚಿಂಗ್ ಸೆಂಟರ್ಸ್ ಮೇಲೆ GST ಕಡಿಮೆ ಮಾಡಕ್ಕೆ ಹೇಳಿ. ಭಾಳಷ್ಟು ಜನ ಬಡವ್ರಿಗೆ ಅನುಕೂಲವಾಗೋ ವಿಚಾರದ ಮೇಲೆ GST ಕಡಿಮೆ ಮಾಡಕ್ಕೆ ಹೇಳಿ. ಅದಕ್ಕಿಂತ ಮುಂಚೆ ನಾವು ಕಟ್ತಿರೋ ಟ್ಯಾಕ್ಸ್ ದುಡ್ಡು ಕೇಂದ್ರ ಸರ್ಕಾರದವ್ರು ನಮಗೆ ವಾಪಸ್ ಕೊಡಿ. ಏನಾದರೂ ಮಾತಾಡಿದ್ರೆ 2-3 ವಿಚಾರ ಮಾತಾಡ್ಬಿಡೋದು, ದಸರಾ ಗಿಫ್ಟ್ ಅನ್ನೋದು. ಅದೇನೋ BJP ಅವ್ರಿಗೂ ಲಾಜಿಕ್ಕೂ ಇಲ್ಲ, ಮ್ಯಾಜಿಕ್ಕೂ ಇಲ್ಲ. ಅವ್ರ ಇಶ್ಯೂಸ್ ಬಗ್ಗೆ ಮಾತಾಡಿ ತುಂಬ ದಿನಗಳಾಯಿತು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.